ಫೈಜು, ಏನಾಯ್ತಪ್ಪ ಫೈಜು? ರೀ ಎದ್ದೇಳಿ, ಜ್ವರ ಬಂದಂಗಿದೆ. ಫೈಜು, ಫೈಜು ಪುಟ್ಟ, ಜ್ವರ ಬಂದಿದೆ. ಅಲ್ಲಿ ಒದ್ದೆ ಬಟ್ಟೆ ಜೊತೆಲಿ ಸ್ವಲ್ಪ ನೀರ್ ತಗೊಂಬನ್ರಿ. ಫೈಜು ಬೇಟ, ಒಂದ್ ನಿಮಿಷ ಅಲ್ಲೇ ಇಡಿ. ಫೈಜು, ಬಟ್ಟೆ ಕೊಡ್ರಿ. ಈ ಹಾಳ ಜ್ವರ ಈ ರಾತ್ರಿಲೇ ಬರ್ಬೇಕಾ? ಮೈಯೆಲ್ಲ ತುಂಬಾ ಸುಡ್ತಿದೆ. ಅಲ್ಲ, ನೀನೇ ಕಾಪಾಡ್ಬೇಕು. ಏನೂ ಆಗಲ್ಲ ಮಗನೇ, ಮಲ್ಕೋ. ಏನ್ರಪ್ಪ? ಅಂಕಲ್, 2 ದಿವಸದಿಂದ ಫೈಜು ಸ್ಕೂಲಿಗೆ ಬರ್ತಿಲ್ಲ ಅಂತ ಮೇಷ್ಟ್ರು ಕರೀತಾವ್ರೆ. ಮಗುಗೆ ಹುಷಾರಿಲ್ಲ. 1-2 ದಿನ ಹುಷಾರಾದ್ಮೇಲೆ ಕರ್ಕೊಂಬರ್ತೀನಿ ಅಂತ ಹೇಳ್ರಪ್ಪ. ಡಾಕ್ಟರ್ ಹತ್ರ ತೋರಿಸ್ಲಿಲ್ವಾ ಅಂಕಲ್? ಕರ್ಕೊಂಡೋಗಿ ತೋರಿಸ್ದೆ ಪುಟ್ಟ, ಆದ್ರೂ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದೆ. ಹುಷಾರಾದ್ಮೇಲೆ ನಾನೇ ಕರ್ಕೊಂಬರ್ತೀನಿ. ಏ ಅಂಕಲ್, ನಮ್ಮೂರ ಮಂತ್ರವಾದಿ ಗುಡ್ಡಪ್ಪನ ಕೈಲಿ ನೀವು ತಾಯ್ತ ಕಟ್ಸಿ. ನಂಗೂ ಒಂದ್ಸಲಿ ಹಿಂಗೆ ಆಗಿತ್ತು. ಅವ್ರ ಕೈಲಿ ಹೋಗಿ ತಾಯ್ತ ಕಟ್ಟಿಸಿದ್ಮೇಲೆ ಸರಿ ಆಯ್ತು. ಹೌದಾ? ನಿಜವಾಗ್ಲೂವೆ? ಅಂಕಲ್, ನಿಜವಾಗ್ಲೂ ಸರಿ ಹೋಯ್ತು. ಏನಂತೀರಿ ಶಬ್ನಮ್? ಹೋಗೋಣ ನಡೀರಿ. ಮಗು ಹುಷಾರಾದ್ರೆ ಸಾಕಲ್ವಾ? ಆಯ್ತು ಮಕ್ಳ, ಹೋಗೋಣ. ಆದ್ರೆ ಸಂಜೆ ಹೋಗೋಣ. ಬನ್ನಿ. ಸರಿ ಒಳ್ಳೆದಾಗ್ಲಿ. ಅಂಕಲ್, ಬರ್ತೀವಿ ಅಂಕಲ್. ಆಯ್ತು, ಆಯ್ತು. ಬಾಯ್ 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 ಬಾಯ್. ನಿಮ್ಮ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಆಗುತ್ತೆ. ಆದ್ರೆ ತಾಯಿ ಹೇಳೋದೇನು ಅಂದ್ರೆ, ಹರಕೆ ಅಂತ 1 ಮೂಟೆ ಅಕ್ಕಿನ ಗುಡಿಗೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಹರಕೆಯನ್ನು ತಪ್ಪಿಸೋ ಆಗಿಲ್ಲ. ಆಯ್ತು ಗುಡ್ಡಪ್ಪ. ದಿನ ಇವಳ ಹಣೆಗೆ ಹಚ್ಚಬೇಕು. ಆಯ್ತಾಯ್ತು. ನೀನು ಯಾವುದೇ ಕಾರಣಕ್ಕೂ ಆ ಶರಶಮ್ಮನ ಸಮಾಧಿ ಕಡೆ ಸುಳಿಬಾರ್ದು. ಅರ್ಥ ಆಯ್ತಾ? ನಾ ಇನ್ನು ಸತ್ತಿಲ್ಲ, ನನ್ನ ಹೆಸರು ಕೇಳ್ತಿದ್ಯಾ? ಏ, ಅದ್ ನೀನಲ್ಲ, ಕರ್ಕೊಂಡ. ಬಾ ಬಾ ಬಾ. ಸರಿ, ಹೋಗದ ಬಾ. ನಾನು ನಿನ್ನ ಹೆಸರು ಯಾಕೆ ಹೇಳಲೆ? ಅದು ಬೇರೆ ಶರಶಮ್ಮ. ಅವಳ ಕಣ್ಣು ಹೆಸರು ಇವಳಿಗೆ ಮೆಟ್ಕೊಂಡೈತೆ, ಅದಕ್ಕೆ ಹಾಗೆ ಹೇಳಿದ್ದು. ನೀನೇನು ಸಮಸ್ಯೆ ತಂದಿದ್ಯಾ? ಅಯ್ಯೋ, ಏನಂತ ಹೇಳಿ ಗುಡ್ಡಪ್ಪ ನನ್ನ ಸಮಸ್ಯೆನಾ? ಅಯ್ಯೋ ದೇವ್ರೇ, ನನ್ ಗಂಡ ಅನ್ಸ್ಕೊಂಡಿರೋನು ದಿನ ಕುಡ್ದು ಬಂದು ಇದ್ ಬದ್ದಿದ ಆಸ್ತಿ ಎಲ್ಲ ಮಾರಾಕ್ಬಿಟ್ಟ. ಇರೋದೊಂದ್ ತಾಳಿ, ಇದ್ನುವೆ ಇವತ್ತು ನಾಳೆ ನಾವು ಮಾರಾಕ್ಬಿಟ್ಟನೋ ನಾನಂತೂ ಕಾಣೆ. ಅದಕ್ಕೆ ಬಂದೀನಿ. ನನ್ ಗಂಡಂಗೆ ಒಂದ್ ಒಳ್ಳೆ ಮಂತ್ರ ಹಾಕೊಡು, ಸರಿಯಾಗಂಗೆ. ಸಮಸ್ಯೆ ಗಂಭೀರವಾಗಿದೆ. ಇದಕ್ಕೆ ಪರಿಹಾರ ಅಂದ್ರೆ ತಾಯಿ ಕಾಲ್ ಬುಡದಲ್ಲಿರೋ ಭಸ್ಮ. ಇದನ್ನ ಮಂತ್ರಿಸ್ಕೊಡ್ತೀನಿ. ಓಂ ಕೃಪಾವಲಂಬನ ಕರಿ ಮಾತಾ, ಕೃಪಾವಲಂಬನ ಕರಿ. ಟೀ ಅಥವಾ ಕಾಫಿನಲ್ಲಿ 11 ದಿನ ಇದನ್ನು ಅವನು ಕುಡಿಸು. ನೀನು ಹೇಳ್ದ ಕೇಳ್ಕೊಂಡು ಬಾಲ ಮುದುರ್ಕೊಂಡು ನಿನ್ನ ಕಾಲು ಬುಡದಲ್ಲಿರ್ತಾನೆ. ಹಾಗೆ ತಾಯಿಗೆ ಹರಕೆ ಅಂತ ಏನಾದರೂ ಕೊಡು. ಹಾಗೆ ಆಗ್ಲಿ ಗುಡ್ಡಪ್ಪ. ಏನಪ್ಪ ಪಯಜು ಈ ಕಡೆ? ಅಕ್ಕ, ಮಗುಗೆ ಜ್ವರ ಬುಟ್ಟು ಬತ್ತೈತೆ, ವಾಸಿನೇ ಆಯ್ತಾ ಇಲ್ಲ. ಮಕ್ಳೆಲ್ಲ ಗುಡ್ಡಪ್ಪಂತ ಹೋದ್ರೆ ವಾಸಿ ಆಯ್ತದೆ ಅಂತಂದ್ರು. ಅದಕ್ಕೆ ಗುಡ್ಡಪ್ಪಂತ ಕರ್ಕೊಯ್ತಾವ್ನಿ ಕಣಕ್ಕ. ಹೌದಾ? ನಾನು ಅಲ್ಲಿಗೆ ಹೋಗ್ ಬತ್ತವ್ನಿ. ಈಗ ಗುಡ್ಡಪ್ಪನ ಹತ್ರನೇ ಹೋಗಿದ್ದೆ. ನನ್ ಗಂಡನ್ ಸಮಸ್ಯೆ ಇತ್ತು ಕಣಪ್ಪ. ಅದೇನಾರಾಗ್ಲಿ, ನಡಿ, ನಾನೇ ಕರ್ಕೊಂಡು ಹೋಗ್ತೀನಿ. ಆಯ್ತು, ನಡಿ ಅಕ್ಕ. ಬಾ, ಬರಪ್ಪ. ಬಂದ್ರ ಮಕ್ಳ. ಫಯಾಜು, ಗುಡ್ಡಪ್ಪ. ಏನಪ್ಪ ಇಷ್ಟು ದೂರ? ಏನಾದ್ರು ಸಮಸ್ಯೆ? ಗುಡ್ಡಪ್ಪ, ನನ್ ಮಗುಗೆ ಜ್ವರನೇ ವಾಸಿ ಆಯ್ತಾ ಇಲ್ಲ.
ಏನಾದ್ರೂ ತಾಯ್ತಾ ಇದ್ರೆ ಕಟ್ಕೊಡಪ್ಪ. ಹೌದು ಗುಡ್ಡಪ್ಪ, ಪಾಪ ಮಗ ತುಂಬಾ ಸ್ವರ್ಗೋಗ್ಬಿಟ್ಟದೆ. ಒಂದ್ ಒಳ್ಳೆ ಮಂತ್ರ ಹಾಕು ಗುಡ್ಡಪ್ಪ. ಹೇಳಿಸಿ. ಶರಶಮ್ಮ ಹೇಳ್ದ ಹಾಗೆ ಮಗು ತುಂಬ ಶೊರ್ಗೋಗಿದೆ. ನಿರ್ಲಕ್ಷ್ಯ ಮಾಡಿದ್ರೆ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ ಅಂತ ತಾಯಿ ಹೇಳ್ತಿದ್ದಾಳೆ. ಆಯ್ತು, ಮಗಿಗೆ ಇಷ್ಟವಾದ ವಸ್ತುನ ತಾಯಿಗೆ ಹರಕೆ ಕೊಡ್ತೀನಿ ಅಂತ ಪ್ರಾರ್ಥನೆ ಮಾಡಿ ಕೇಳ್ಕೋಬೇಕಂತೆ. ತಾಯಿಗೆ ಹಸಿಸ್ತೀರನ್ನ ಒಪ್ಪಿಸ್ತೀನಿ ಅಂತ ಒಪ್ಕೋ. ಅದೇ ನೀನೇ ಒಪ್ಕೊಕ್ಕ, ನಿನ್ ಜೊತೆಲೆ ಬಂದು ಒಪ್ಪಿಸ್ಬಿಡ್ತೀನಿ. ಮೊದ್ಲು ಮಗು ಹುಷಾರಾದ್ರೆ ಸಾಕು. ಹಂಗೆ ಆಗ್ಲಿ ಬಿಡಪ್ಪ. ತಾಯಿ ಅದನ್ನೆಲ್ಲ ಕೇಳ್ತಿಲ್ಲ, ಪ್ರಾಣಿ ಬಲಿ ಕೇಳ್ತಿದ್ದಾಳೆ. ಕುರಿ ಕೋಳಿ ಯಾವ್ದಾದ್ರೂ ಆಗ್ತದಲ್ವಾ? ಹಂಗೆ ಆಗ್ಲಿ, ಹಂಗೆ ಆಗ್ಲಿ. ಅಲ್ವಾ? ಆಯ್ತು, ಕೊಡದ ಬಿಡಿ. ಕುರಿನೋ ಕೋಳಿನೋ ಅಲ್ಲ, ನಾನು ಹೇಳಿದ್ದನ್ನ ನೀವು ಗಮನವಿಟ್ಟು ಕೇಳಿಲ್ಲ. ನಿಮ್ಮ ಮಗನಿಗೆ ಪ್ರಿಯವಾದದ್ದನ್ನ ತಾಯಿಗೆ ಬಲಿ ಕೊಡಬೇಕು ಅಂತ ಹೇಳಿದ್ದು ಹೌದ್ ತಾನೆ? ಇಷ್ಟವಾದದ್ದು ನನ್ಗೇನು ಅರ್ಥ ಆಗ್ತಾ ಇಲ್ಲ. ನಿನ್ನ ಮಗನ ಬಳಿ ಯಾವಾಗಲೂ ಇರುತ್ತಲ್ಲ, ಆತ ತುಂಬ ಪ್ರೀತಿ ಮಾಡ್ತಾನಲ್ಲ, ಕೆಂಪು ಹುಂಜ, ಅದನ್ನು ಅರ್ಪಿಸ್ತೀನಿ ಅಂತ ತಾಯಿಗೆ ಹರಕೆ ಹೊತ್ಕೊ. ನಿನ್ನ ಸಮಸ್ಯೆ ಕ್ಷಣ ಮಾತ್ರದಲ್ಲಿ ಬಗೆಹರಿಯುತ್ತೆ. ಅಯ್ಯೋ, ಏನಪ್ಪ. ಇಲ್ಲ ಅಂದ್ರೆ ಸಮಸ್ಯೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಆಯ್ತು ಗುಡ್ಡಪ್ಪ, ಕೊಡೋಣ. ಒಟ್ನಲ್ಲಿ ನನ್ ಮಗ ಹುಷಾರಾದ್ರೆ ಸಾಕು. ಸಮಸ್ಯೆ ಪರಿಹಾರ ಆಗುತ್ತೆ, ತಲೆ ಕೆಡಿಸ್ಕೋಬೇಡ. ಆಯ್ತು ಗುಡ್ಡಪ್ಪ. ಬಕ್ಕ ನಡೆಯಪ್ಪ ಹೋಗೋಣ. ಸಮಸ್ಯೆ ತಾನಾಗೇ ಪ್ರಾರಂಭ ಆಗಿದೆ.